ಬೆಂಗಳೂರಿನಲ್ಲಿ ಸ್ವಂತ ಸೈಟ್ ಇರುವವರೇ ಎಚ್ಚರ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸೈಟ್ ಅನ್ನ ಮಾರಿ ಬಿಡ್ತಾರೆ ಹುಷಾರ್. ಐಟಿ ಸಿಟಿಯಲ್ಲಿ ತಲೆ ಎತ್ತಿದೆ ವಂಚಕ ಬ್ರೋಕರ್ಗಳ ತಂಡ. ಬೆಂಗಳೂರಲ್ಲಿ ಸ್ವಂತ ಸೈಟ್ ಇರುವವರೇ ಎಚ್ಚರ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸೈಟ್ ಅನ್ನ ಮಾರಿ ಬಿಡ್ತಾರೆ ಹುಷಾರ್. ಐಟಿ ಸಿಟಿಯಲ್ಲಿ ತಲೆ ಎತ್ತಿದೆ ವಂಚಕ ಬ್ರೋಕರ್ಗಳ ಟೀಮ್. ಬ್ರೋಕರ್ಗಳಿಗೆ ಜಿಬಿಎ ಎಆರ್ಒಗಳೇ ಸಾಥ್ ಕೊಡ್ತಾ ಇದ್ದಾರಂತೆ. ನಕಲಿ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾರೆ. ಒಂದೇ ವಾರದಲ್ಲಿ ನಿಮ್ಮ ಸೈಟ್ ಅನ್ನ ಮಾರಿ ಬಿಡ್ತಾರೆ ಹುಷಾರ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಜಿಬಿಎ ಎಆರ್ಒ ಕರ್ಮಕಾಂಡ ಬಟಾ ಬಯಲು. ಬ್ರೋಕರ್ ಮೂಲಕ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಖಾತೆ ಮಾಡಿಸ್ತಾರೆ ಹುಷಾರ್. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಏನೋ ಮಾಡಿ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡಿರ್ತೀರಿ, ಆದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸೈಟ್ ಅನ್ನ ಮಾರ್ಬಿಡ್ತಾರೆ. ಅಂತಹ ಒಂದು ವಂಚಕ ಬ್ರೋಕರ್ಗಳ ತಂಡ ಬೆಂಗಳೂರಲ್ಲಿ ತಲೆ ಎತ್ತಿದೆ. ಮತ್ತೊಂದ್ ಕಡೆ ಜಿಬಿಎನ ಎಆರ್ಒ ಏನಿದ್ದಾರೆ ಅವರೇ ಸಾಥ್ ಕೊಡ್ತಾ ಇದ್ದಾರೆ. ನಕಲಿ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾರೆ, ಗುಳಂ ಮಾಡ್ತಾರೆ ನಿಮ್ಮ ಸೈಟ್ ಅನ್ನ. ಆ ಎಆರ್ಒನ ಕರ್ಮಕಾಂಡವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಟಾ ಬಯಲು ಮಾಡ್ತಾ ಇದೆ. ನಿಮಗೆ ಗೊತ್ತೇ ಆಗೋಲ್ಲ ಹೆಂಗೆ ಮಾರಿದ್ರು ಅಂತ. ಅಷ್ಟು ಸಲೀಸಾಗಿ ನಿಮಗೆ ಧೋಖಾ ಕೊಡ್ತಾರೆ ಈ ಬ್ರೋಕರ್ಗಳ ತಂಡ. ಬೆಂಗಳೂರಲ್ಲಿ ಯಾರ್ಯಾರು ಓನ್ ಸೈಟ್ಗಳನ್ನು ಇಟ್ಕೊಂಡಿದ್ದೀರಿ ಅವರು ಈ ಸ್ಟೋರಿಯನ್ನು ನೋಡಬೇಕು. ಯಾಕಂತಂದರೆ ನಿಮಗೆ ಗೊತ್ತಾಗಲ್ಲ, ಆ ರೀತಿಯಾಗಿ ನಿಮ್ಮ ಸೈಟನ್ನು ಮಾರ್ಬಿಡ್ತಾರೆ, ಒಂದು ವಾರದಲ್ಲಿ ಮಾರ್ಬಿಡ್ತಾರೆ. ಅದಕ್ಕೆ ಬೇಕಾದಂಥ ಫೇಕ್ ಡಾಕ್ಯುಮೆಂಟ್ಸು, ಫೇಕ್ ವ್ಯಕ್ತಿ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಅವರಿಗೆ ಜಿಬಿಎನ ಎಆರ್ಒ ಅವರು ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಅವರ ಸಾಥ್ ಸಿಕ್ತು ಅಂತ ಅಂದರೆ ಅವ್ರು ಯಾರು ಪ್ರಶ್ನೆ ಮಾಡೋರೇ ಇರೋದಿಲ್ಲ. ಆ ಎಆರ್ಒನ ಕರ್ಮಕಾಂಡವನ್ನು ನಾವು ಬಟಾ ಬಯಲು ಮಾಡ್ತಾ ಇದ್ದೀವಿ. ಜಿಬಿಎ ಮುಂಚೆ ಏನು ಬಿಬಿಎಂಪಿ ಇತ್ತು, ಈಗ ಜಿಬಿಎ ಆಗಿದೆ. ಜಿಬಿಎಯಲ್ಲಿ ಸೈಟ್ ಖರೀದಿ ಮಾಡ್ತೀವಿ ಅಂತ ಜಿಬಿಎನ ಎಆರ್ಒ ಕಡೆ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಂತಾರೆ. ಸೈಟ್ ಖರೀದಿ ಮಾಡ್ತೀವಿ ಅಂತ ಜಿಬಿಎ ಎಆರ್ಒ ಕಡೆ ವ್ಯಕ್ತಿ ಪರಿಚಯ ಆಗಿದೆ. ವಾರ್ಡ್ ನಂಬರ್ 161ರ ಎಆರ್ಒ ರುದ್ರೇಶ್ ಅವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಗಂಭೀರ ಆರೋಪ ಇದು. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬೇರೆಯವರಿಗೆ ಸೈಟ್ ಮಾರೋದೇ ರುದ್ರೇಶ್ ಅವರ ಕೆಲಸನ. ರಾಮಮೂರ್ತಿ ಎಂಬುವವರ ಸೈಟ್ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಇದೇ ರೀತಿ ನೂರಾರು ಸೈಟ್ಗಳನ್ನ ಬೇಕಾದವರಿಗೆ ಮಾರಿದ್ದಾರಂತೆ ಎಆರ್ಒ. ಆ ತರದ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಮಾಲೀಕರಿಂದ ದಾಖಲೆ ಪಡೆದು 3 ತಿಂಗಳಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸೇಲ್ ಮಾಡಿದ್ದಾರೆ. ಖಾತಾ, ಸೇಲ್ ಡೀಡ್ ಅಷ್ಟೇ ಅಲ್ಲ, ಈ ಖಾತಾನು ಕೂಡ ನಕಲಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಎಆರ್ಒ ರುದ್ರೇಶ್ ಅಕ್ರಮದ ವಿರುದ್ಧ ವಿಶೇಷ ಆಯುಕ್ತರಿಗೆ, ಜಂಟಿ ಆಯುಕ್ತರಿಗೆ ದೂರು ಕೊಡಲಾಗಿದೆ. ಎಆರ್ಒ ರುದ್ರೇಶ್ ವಿರುದ್ಧ ಈಗಾಗಲೇ 6ಕ್ಕೂ ಹೆಚ್ಚು ದೂರು ದಾಖಲಾಗಿದೆ. ಎಆರ್ಒ ತಪ್ಪು ಮಾಡಿದ್ದಾರೆ ಅಂತ ನೀಡಿದ್ದಂತಹ ವರದಿ ಏನಿದೆ, ಆ ವರದಿ ಕೂಡ ಕಾಣಿಸ್ತಾ ಇಲ್ಲ, ಅದು ನಾಪತ್ತೆಯಾಗಿದೆ. 2 ವರ್ಷಗಳ ಕಡತವನ್ನ ನಾಪತ್ತೆ ಮಾಡಿಸಿದ್ರಂತೆ ಎಆರ್ಒ ರುದ್ರೇಶ್ ಬಿ. ಹೊಸಕೆರೆಹಳ್ಳಿ ವಾರ್ಡ್ನ 161ರ ಸಹಾಯಕ ಕಂದಾಯ ಅಧಿಕಾರಿಯಾಗಿದ್ದಾರೆ ರುದ್ರೇಶ್ ಅವರು. ಇವರ ವಿರುದ್ಧ ಕೇಳಿಬರ್ತಾ ಇರುವಂತ ಗಂಭೀರ ಆರೋಪ ಇದು. ಸೈಟ್ ಖರೀದಿ ಮಾಡ್ತೀವಿ ಅಂತ ಪರಿಚಯ ಆಗತ್ತೆ. ವಾರ್ಡ್ ನಂಬರ್ 161 ಎಆರ್ಒ ರುದ್ರೇಶ್ ಬಿ ಇವರ ವಿರುದ್ಧ ಕೇಳಿಬರ್ತಾ ಇರುವಂತ ಆರೋಪ ಇದು. ನಕಲಿ
ದಾಖಲೆಗಳು ಸೃಷ್ಟಿ ಮಾಡಿ ಆ ಸೈಟ್ನ ಯಾವ ರೀತಿಯಾದರೂ ನನ್ನ ಮನೆ ಮುಂದೆ ಇದೆ ಕಬಳಿಸ್ಬೇಕು ಅಂತ ರುದ್ರೇಶು ARO ಹಂಗೂ ಇವನು ಕೃಷ್ಣ ಇಬ್ಬರು ಸೇರ್ಕೊಂಡು ಸಂಬಂಧಿನೇ ಆಗಬೇಕು ಕೃಷ್ಣ ಅವನು ಇದೇ ರೀತಿ ಅವ್ನು ಬ್ರೋಕರ್ ಕೆಲಸನೇ ಅವನು ಪೂರ್ತಿ 161 ವಾರ್ಡ್ ಹೊಸಕೇಳಿ 161 ವಾರ್ಡ್ ಅಂತ ಬರುತ್ತೆ. ಅವನು ಸುಮಾರು ಇದೇ ಥರ ಸೈಟ್ಗಳು ತುಂಬ ಮಾಡ್ತಾಯಿದೆ ಅಂತ ತುಂಬ ಕಂಪ್ಲೇಂಟು ಇದೆ. ಈಗಾಗಲೇ ಒಂದು ಕಂಪ್ಲೇಂಟು ರಿಟೈರ್ಡ್ ಆಗಿರೋದು ಮಿಲ್ಟ್ರಿ ಕಮ್ಯಾಂಡ್ರು ತಂದೆ ಮಗ ಇಬ್ಬರು. ಆ ಕಮ್ಯಾಂಡರ್ಸ್ ಖಾಲಿರೋ ಸೈಟ್ನ ಕೋರ್ಟ್ ಆರ್ಡ್ರ್ ಬೋರ್ಡ್ ಇದೆ, ಬೋರ್ಡ್ನ ಕಿತ್ತೆಸ್ತು ಆ ಒಂದು ಕಾಂಪೌಂಡ್ ಇರೋದೆಲ್ಲ ಕಿತ್ತಾಕಿ ಬೇರೆಯವ್ರಿಗೆ ಮಾರಾಟ ಮಾಡಿ ಸೇಲ್ ಡೀಡ್ ಮಾಡಿದ್ದಾನೆ. ಆ ಸೇಲ್ ಡೀಡ್ ಮಾಡಿದ ಬಗ್ಗೆ ಅವ್ರು ಮಿಲ್ಟ್ರಿ ಕಮ್ಯಾಂಡ್ರ್ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು FIR ಕೂಡ ಆಗಿದೆ. ಈ ಚಾರ್ಜ್ ಶೀಟ್ ಆಗೋ ತಯಾರಿದೆ. ಅದು ಇವನು ತಗೊಂಡವನು ರಮೇಶ್ ಅಂತ, ಆಮೇಲೆ ನಾರಾಯಣ ಹೊಸಕೇಳಿ ನಾರಾಯಣ, ಅವ್ರ ತಾಯಿ ಬೈಯಮ್ಮ, ಇವರೆಲ್ಲ ಇವ್ರ ಮೇಲೆ ಇದು ಚಾರ್ಜ್ ಶೀಟ್ ಕೂಡ ಆಗ್ತಾಯಿದೆ. ನಾನು ಒಂದು ಸಲ ನಾನು ಮೀಟ್ ಮಾಡಿದೆ, ಬೈಯಮ್ಮ ಈ ಥರ ಸೈನ್ ಮಾಡಿದೆ ಹೆಂಗೆ ಅಂತ. ಅವನು ಹೇಳಿದ ಪ್ರಕಾರ ನೋಡಿದ್ರೆ ನನಗೆ ಗೊತ್ತಿಲ್ಲದಂಗೆ ಇವನು ಸುಳ್ಳು ಹೇಳಿ ಈ ಸೈಟು ಮಾಲೀಕರು ಸತ್ತೋಗಿದ್ದಾರೆ, ನಾನು ದುಡ್ಡು ಕೊಡ್ತೀನಿ ಬಂದು ರಿಜಿಸ್ಟ್ರ್ ಮಾಡಿಸ್ಕೊಡಿ ಅಂತ ಅಂದ ಕೃಷ್ಣ ಅನ್ನೋನು. ಅದರಿಂದ ರಿಜಿಸ್ಟ್ರ್ ಮಾಡಿಸ್ಕೊಟ್ಟಿ ಅಂತ ನನ್ನ ಮುಂದೆನೇ ಫೋನ್ ಮಾಡಿ ಅವನಿಗೆ ತುಂಬ ಗಲಾಟೆನೂ ನಾರಾಯಣ ಅವರು ಬೈಯಮ್ಮಂತ ಮಗ. ನಾನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, GBA ವ್ಯಾಪ್ತಿಯಲ್ಲಿ ಅದು ಬೆಂಗಳೂರಲ್ಲಿ ಸ್ವಂತ ಸೈಟ್ ಇಟ್ಕೊಂಡಿರೋರಿಗೆ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಯಾಮಾರಿಸಿ ಸೈಟ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ನಕಲಿ ದಾಖಲೆಗಳನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಗೆ ಮಾಡ್ತಾರೆ ಈ ಗೋಲ್ಮಾಲು? ಮತ್ತೀಗ ಸೈಟ್ನ ಕಳ್ಕೊಂಡಿರುವಂಥ ಮಾಲೀಕರು ಏನು ಹೇಳ್ತಾರೆ? ಪ್ರಭು, ಬೆಂಗಳೂರಿನಲ್ಲಿ ಸ್ವಂತ ಸೈಟ್ ಇದ್ದರೆ ಪ್ರತಿದಿನವೂ ಕೂಡ ಅದರ ದಾಖಲೆಗಳನ್ನು ಚೆಕ್ ಮಾಡಿಸುವಂಥ ಕೆಲಸ ಮಾಡಬೇಕು. ಯಾಕೆಂತಂದರೆ ನಾವು ಸ್ವಲ್ಪ ಯಾಮಾರಿದ್ರು ಕೂಡ ನಮ್ಮ ಸೈಟನ್ನು ನಮಗೆ ಗೊತ್ತಿಲ್ಲದಂಗೆ ಬೇರೆಯವರಿಗೆ ಮಾರಾಟ ಮಾಡುವಂಥದ್ದು ನಡೀತಾನೆ ಬರ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಗ್ಯಾರಂಟಿ ನ್ಯೂಸ್ಗೆ ಒಬ್ಬ ಸೈಟ್ ಮಾಲೀಕ ಫೋನ್ ಮಾಡ್ತಾರೆ, ಈ ರೀತಿಯಾದಂಥ ನನ್ನ ಸೈಟನ್ನು ಬೇರೆ ಯಾರೋ ಹೆಸರಿಗೆ ಖಾತಾನ ಮಾಡಿಕೊಟ್ಟಿದ್ದಾರೆ ಅಂತೇಳಿ. ಇದರ ಜಾಡು ಹಿಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ ಏನಂತಂದರೆ GBAನಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳೇ ಈ ಒಂದು ಅಕ್ರಮವಾಗಿ ಸೈಟನ್ನು ಮಾರಾಟ ಮಾಡಿಕೊಡುವಂಥ ವಿಚಾರದಲ್ಲಿ ಮುಂದಾಳತ್ವವನ್ನು ವಹಿಸಿದ್ದಾರೆ. ಅವರ ನೇತೃತ್ವದಲ್ಲೇ ಈ ರೀತಿಯಾದಂತಹ ಅಕ್ರಮವಾಗಿ ಖಾತೆ ಬೇರೆಯವರ ಹೆಸರಿಗೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ ಒಬ್ಬ ಬ್ರೋಕರು ಒಬ್ಬ ಸೈಟ್ ಮಾಲೀಕನಿಗೆ ಬರ್ತಾರೆ, ನಾನು ನಿಮ್ಮ ಸೈಟನ್ನು ಮೊದಲು ಬಂದ್ಬಿಟ್ಟು ನಿಮ್ಮ ಸೈಟನ್ನು ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿ ಬರ್ತಾರೆ. ಅದಾದ ನಂತರ ಅವರು ಸೈಟ್ನ ಮಾಲೀಕ ತಮ್ಮ ಸೈಟಿಗೆ ಸಂಬಂಧಪಟ್ಟಂತೆ ಜೆರಾಕ್ಸ್ ಪ್ರತಿಗಳನ್ನು ಕೊಡ್ತಾರೆ. ಅದೇ ಒಂದು ನಕಲಿ ಪ್ರತಿಗಳನ್ನು ಇಟ್ಕೊಂಡು ಆತ ಬೇರೆಯವರ ಹೆಸರನ್ನು ಬೇರೆ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರೆ. ವ್ಯಕ್ತಿಯನ್ನು ಸೃಷ್ಟಿ ಮಾಡಿಸಿ ಕೇವಲ 3 ತಿಂಗಳಲ್ಲಿ ಅವರು ಯಾರ ಹೆಸರಿಗೆ ಮಾಡಬೇಕಾಗಿರುತ್ತೋ ಅವರಿಗೆ, ಅಂದರೆ ಬೇರೆಯವರ ಹೆಸರಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ, ನಕಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರೆ. ಆ ಮೂಲಕ ಸೈಟ್ಗಳನ್ನು ಮಾರಾಟ ಮಾಡುವಂಥದ್ದು ಈ ಒಂದು ಪ್ರಕ್ರಿಯೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಹೊಸಕೆರೆಹಳ್ಳಿ ವಾರ್ಡ್ನ ARO ಆಗಿ ಕೆಲಸ ಮಾಡ್ತಾ ಇರುವಂತಹ ರುದ್ರೇಶ್ ಅವರ ಮೇಲೆ ಈ ರೀತಿಯಾದಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಕೇವಲ ಒಂದು ಸೈಟ್ ಅಲ್ಲ, ಅವರು ಇರುವಂತಹ ಸಂದರ್ಭದಲ್ಲಿ ಅಂದರೆ ಈಗಲೂ ಕೂಡ ARO ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ವ್ಯಕ್ತಿಗಳ ಸೈಟನ್ನು ಈ ರೀತಿಯಾಗಿ ಅಕ್ರಮವಾಗಿ ಬ್ರೋಕರ್ಗಳ ಸಹಾಯದಿಂದ ಬೇರೆಯವರ ಹೆಸರಿಗೆ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಸ್ವತಃ ಸೈಟ್ ಮಾಲೀಕ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ, ಒಂದು ಸೈಟ್ ಇರುತ್ತೆ, ಆ ಸೈಟಿಗೆ ಬೇರೆ ಯಾರೋ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರೆ. ಅವರು ಆ ವ್ಯಕ್ತಿ ಬೇರೆ ಇನ್ನೆಲ್ಲೋ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರ ಹೆಸರಿಗೂ ಕೂಡ ನಕಲಿ ವಿಳಾಸಗಳನ್ನು ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಕೇವಲ ಇವತ್ತು ಖಾತೆಗೆ ಅಪ್ಲೈ ಮಾಡ್ತಾರೆ, ಒಂದು ದಿವಸ ಬಿಟ್ಟು ಅಂದರೆ 2ನೇ ದಿನಕ್ಕೆ ಅವ್ರ ಹೆಸರಿಗೆ ಖಾತಾನು ಕೂಡ ಆಗೋಗುತ್ತೆ. ಅದಾಗಿ 3ರಿಂದ 4 ದಿನಕ್ಕೆ ಬೇರೆಯವ್ರ ಹೆಸರಿಗೆ ರಿಜಿಸ್ಟರ್ ಕೂಡ ಆಗುತ್ತೆ. ಈ ರೀತಿಯಾಗಿ ಒಂದು ವಾರದ ಒಳಗಡೆ ಸಂಪೂರ್ಣವಾಗಿ ಯಾರೋ ನಕಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರೆ, ಬೇರೆ ಇನ್ಯಾವ ಹೆಸರಿಗೆ ಖಾತೆಗಳನ್ನು ಖಾತೆಯನ್ನು ಮಾಡುವಂಥದ್ದು ಎಗ್ಗಿಲ್ಲದೆ ನಡೀತದೆ. ಸ್ವತಃ ARO ವಿರುದ್ಧ ಈ ಹಿಂದೆ ಇದ್ದಂತಹ ಹೊಸಕೆರೆಹಳ್ಳಿಯಲ್ಲಿ ರಾಜ್ಕುಮಾರ್ ಅನ್ನುವಂಥವ್ರು ARO ಇರ್ತಾರೆ, ಸ್ವತಃ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೇರೆಯವರ ಹೆಸರಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ವರದಿನೂ ಕೂಡ ಸಲ್ಲಿಕೆ ಆಗುತ್ತೆ. ಆದರೆ ಅದಾದ ನಂತರ ಇನ್ನೊಂದು ಜಂಟಿ ಆಯುಕ್ತರು ಒಂದು ವಿಚಾರವನ್ನು ಹೇಳ್ತಾರೆ, ಕೂಡಲೇ ಆ ಸೈಟ್ ಏನು ಖಾತೆಯನ್ನು ಮಾಡಿದ್ದಾರೆ ಅದನ್ನು ರದ್ದು ಮಾಡಿ ಅಂತೇಳಿ ಆದೇಶವನ್ನು ಕೂಡ ಮಾಡ್ತಾರೆ. ಆದರೆ ಈಗ ಆದೇಶವನ್ನು ಮಾಡಿರುವಂತಹ ಪ್ರತಿ ಏನಿದೆ, ಕಾಪಿ ಏನಿದೆ, ಅದನ್ನು ARO ರುದ್ರೇಶ್, ಈಗಿರುವಂತಹ ARO ರುದ್ರೇಶ್ ಅದನ್ನು ನಾಪತ್ತೆ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಸೈಟ್ ಮಾಲೀಕ ಮಾಡ್ತಿದ್ದಾರೆ. ಸತತ 2 ವರ್ಷಗಳ ಕಾಲ ಆ ದಾಖಲೆಗಳನ್ನು ಕೊಡದೆ ಆಟ ಆಡಿಸ್ತಾರೆ. ಕೊನೆಗೆ RTI ಮೂಲಕ ದಾಖಲೆಗಳನ್ನು ಪಡ್ಕೊಂಡಾಗ ಗೊತ್ತಾಗುತ್ತೆ, ಇಲ್ಲ ಅಂದರೆ ಈಗ ಬೇರೆ ಅವರ ಹೆಸರಿಗೆ ಖಾತೆ ಮಾಡಿರುವಂಥದ್ದು ಅದು ಬೋಗಸ್ ಆಗಿದೆ, ಕೂಡಲೇ ಅದು ಖಾತೆಯನ್ನು ರದ್ದು ಮಾಡಿ ಅಂತೇಳಿ ಜಂಟಿ ಆಯುಕ್ತರು AROಗೆ ಒಂದು ಡೈರೆಕ್ಷನ್ಸನ್ನು ಕೊಟ್ಟಿರುವಂತಹ ಕಡತ ಕೊನೆಗೆ ಅವರಿಗೆ ಸಿಗುತ್ತೆ. ಇದಾದರೂ ಕೂಡ ಅಂದರೆ ಕಡತ ಸಿಕ್ಕಿ ಆದೇಶ
ಆದೇಶ ಮಾಡಿ, ಜಂಟಿ ಆಯುಕ್ತರು ಆದೇಶ ಮಾಡಿ 2 ವರ್ಷ ಆದರೂ ಕೂಡ ಹಾಲಿ ಇರುವಂತಹ ಯಾರು ರುದ್ರೇಶ್ ಅದನ್ನ ಖಾತಾವನ್ನು ರದ್ದು ಮಾಡುವಂಥ ಕೆಲಸವನ್ನ ಮಾಡೋದಿಲ್ಲ. ಅದರ ಬದಲಾಗಿ ಕಡತಗಳನ್ನೇ ನಾಪತ್ತೆ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಈ ಕುರಿತಂತೆ ಚಾರ್ಜ್ ಶೀಟ್ನಲ್ಲಿ ಕೂಡ ಉಲ್ಲೇಖ ಆಗಿದೆ. ARO ಬೋಗಸ್ ದಾಖಲೆಗಳನ್ನು ಕೊಟ್ಟು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿದರೆ, ನಕಲಿ ಬೇರೆಯವರ ವ್ಯಕ್ತಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತಂದು ಸ್ಪಷ್ಟವಾಗಿ ಗೊತ್ತಾಗಿದ್ರು ಕೂಡ ಇವರು ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಇದು ಒಂದು ಮಾತ್ರ ಅಲ್ಲ, ಬೇರೆ ವಾರ್ಡ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಅಕ್ರಮ ಖಾತಾ ಆಗ್ತಾ ಇದೆ. ಇದ್ರ ವಿರುದ್ಧ ತನಿಖೆ ಆಗಬೇಕು ಅನ್ನುವಂಥ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮಲ್ಲ ಡೀಟೇಲ್ಸ್ಗಾಗಿ.